Hello students, welcome back to Beamer lecture 4. ಇದರಲ್ಲಿ ನಾವು ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ನ ನೋಡೋಣ. ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಫಾಂಟ್ ಸೈಜಸ್ನ ಹೇಳಿದ್ದೆ. ಸ್ಮಾಲ್, ಫುಟ್ ನೋಟ್ ಸೈಜ್, ಟೈನಿ, ಯೂಜ್, ಲಾರ್ಜ್. ಅದೇ ಥರ ಈಗ ಆಲ್ಮೋಸ್ಟ್ 12 ಟೈಪ್ಸ್ ಸ್ಟೈಲ್ಸ್ನ ನೀವು ಚೇಂಜ್ ಮಾಡ್ಬೋದು. ನೀವು ವರ್ಡ್ ಡಾಕ್ಯುಮೆಂಟಲ್ಲಿ ಮಾಡುವಾಗ ಕ್ಯಾಲಿಬ್ರಿ, ರೋಮನ್ ಈ ಥರ ನೀವು ತುಂಬ ನೋಡಿರ್ತೀರಲ್ಲ, ಆ ಥರ ಬೀಮರ್ ಆ್ಯಂಡ್ ಲೈಟಿಕಲ್ಲಿ ಹೇಗೆ ಮಾಡ್ಬೋದು, ಇದನ್ನು ಲೈಟಿಕಲ್ ಕೂಡ ನೀವು ಮಾಡಿ ನೋಡ್ಬೋದು. ಈಗ ಫಸ್ಟ್ ಒಂದು ನಾನು ಫ್ರೇಮ್ನ ಓಪನ್ ಮಾಡ್ಕೋತೀನಿ. /document class beamer. ನೆಕ್ಸ್ಟ್ ನಾನೊಂದು ಥೀಮ್ ಯೂಸ್ ಮಾಡ್ತೀನಿ. ಫಾರ್ ಅ ಚೇಂಜ್ ನಾನು ವಾರ್ಸಾ ಯೂಸ್ ಮಾಡ್ತೀನಿ. ಆರ್ಎಲ್ಸ್ ನೀವು ಕೇಂಬ್ರಿಡ್ಜ್, US, ಸಿಂಗಪೂರ್ ಈ ಥರ ತುಂಬ ಇದೆ, ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ /begin document ಆ್ಯಂಡ್ ನಾನೊಂದು ಫ್ರೇಮ್ನ ಓಪನ್ ಮಾಡ್ತೀನಿ. ಬಿಗಿನ್ ಫ್ರೇಮ್. ನಾನು ಒಂದು ಫ್ರೇಮ್ ಟೈಟಲ್ ಕೊಡ್ತೀನಿ. ನಾನಿವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಅಲ್ವಾ. ಸೊ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಅಂತಲೇ ಕೊಡ್ತೀನಿ. ಈಗ ನಾನಿವಾಗ ಒಂದು ಚೂಸ್ ಮಾಡ್ಕೋತಾ ಇದ್ದೀನಿ. ಬೀಮರ್ ಅನ್ನೋ ವರ್ಡ್ನೇ ನಾನು ತಿರ್ಗಾ ಇಲ್ಲಿ ಚೂಸ್ ಮಾಡ್ತೀನಿ. ರೈಟ್, ಈಗ ಬೀಮರ್, ಜಸ್ಟ್ ಒಂದು ಬೀಮರ್ ಅಂತ ನಿಮಗೆ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಬೀಮರ್, ಜಸ್ಟ್ ಒಂದು ಬೀಮರ್ ಅಂತ. ಇದಕ್ಕೆ ಇವಾಗ ಸ್ಟೈಲ್ಸ್ ಚೇಂಜ್ ಮಾಡೋಣ. ಹೇಗೆ ನಿಮಗೆ ಫಸ್ಟ್ ಗೊತ್ತಿರುತ್ತೆ ಬೋಲ್ಡ್ ಹೇಗೆ ಮಾಡೋದು. /text bf ವಿತಿನ್ ಫ್ಲವರ್ ಬ್ರ್ಯಾಕೆಟ್ಸ್. ನಿಮಗೆ ಯಾವ ಟರ್ಮ್ ಬೋಲ್ಡ್ ಆಗಬೇಕೋ ಆ ಟರ್ಮ್ನ ಕೊಡಬೇಕು. ನನಗೆ ಇವಾಗ ಬೀಮರ್ ಅನ್ನೋ ವರ್ಡು ಬೋಲ್ಡ್ ಆಗಬೇಕು, ಅದಕ್ಕೆ ನಾನು ಏನು ಕೊಡ್ತೀನಿ, /text bf ವಿತಿನ್ ಫ್ಲವರ್ ಪ್ಯಾರಂಥೆಸಿಸ್ ದ ವರ್ಡ್ ಬೀಮರ್. ಈಗ ಎಕ್ಸಿಕ್ಯೂಟ್ ಮಾಡೋಣ. ನೋಡಿ ಎಷ್ಟು ಬೋಲ್ಡಾಗಿ ಬರುತ್ತೆ ಅಲ್ವಾ ನನಗೆ. ಸೊ ಈ ಬೋಲ್ಡಾಗಿ ಬರೋದ್ರದ್ದು ಹೆಸರು ಬೋಲ್ಡ್ ಸೀರೀಸ್ ಅಂತ. ಓಕೆ, ಸೊ ನೀವು ಇವಾಗ ಈ ಸೈಡಲ್ಲಿ ಬೋಲ್ಡ್ ಸೀರೀಸ್ ಅಂತ ಇಲ್ಲಿ ನೀವು ತೋರಿಸ್ಬೇಕು ಎಕ್ಸ್ಟರ್ನಲ್ಗೆ. ಇದು ಬೋಲ್ಡ್ ಅಂತ ನಮಗೆ ಗೊತ್ತು, ಬಟ್ ಕಮಾಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಔಟ್ಪುಟ್ ನೋಡಿದ್ರೆ ಇದು ಬೋಲ್ಡ್ ಅಲ್ವಾ ಅಂತ ಕ್ಲಿಯರಾಗಿ ಗೊತ್ತಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಇದು ಬೋಲ್ಡ್ ಅಂತ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಸೇಮ್ ನಾನು ಫಾಂಟ್ ಸೈಜಸಲ್ಲಿ ಹೇಗೆ ಮಾಡಿದೆ ಅದೇ ರೀತಿಯಾಗಿ ಬಿಗಿನ್ ಟ್ಯಾಬ್ಯುಲರ್ ಸೆಂಟರಲ್ಲಿ ಅಲೈನ್ ಮಾಡ್ಕೋತೀನಿ. ಇದರ ಹೆಸರು ಬೋಲ್ಡ್ ಸೀರೀಸ್ ಅಂತ. ಈ ನೇಮ್, ಈ ಫಾಂಟ್ ಸ್ಟೈಲ್ ನೇಮೇ ಬೋಲ್ಡ್ ಸೀರೀಸ್ ಅಂತ. ಓಕೆನಾ. ಸಾರಿ, ಅಗೇನ್ ನಾನು ಏನು ಟ್ಯಾಬ್ಯುಲರ್ ಯೂಸ್ ಮಾಡಿಲ್ಲ, ಸಾರಿ, ಟ್ಯಾಬ್ಯುಲರ್. ಸೊ ಈ ಬೋಲ್ಡ್ ಸೀರೀಸ್ ಕೂಡ ಬೋಲ್ಡ್ ಆಗೇ ತೋರಿಸೋಣ ನಾವು. ಓಕೆ, ಆ ಫಾಂಟ್ ಸ್ಟೈಲ್ ನೇಮ್ ಕೂಡ ಅದೇ ಫಾಂಟ್ ಸ್ಟೈಲಲ್ಲಿ ಮೆನ್ಷನ್ ಮಾಡೋಣ. ಈ ಸ್ಟೈಲ್ ಹೆಸರು ಬೋಲ್ಡ್ ಸೀರೀಸ್. ಆ ಬೋಲ್ಡ್ ಸೀರೀಸ್ನ ಬೋಲ್ಡಾಗಿ ಮೆನ್ಷನ್ ಮಾಡೋಣ. ಓಕೆ, /text bf ನಮ್ಗೆ ಯಾವುದು ಬೋಲ್ಡ್ ಸೀರೀಸ್ ಅಲ್ವಾ ಬೇಕಾಗಿರೋದು. ಸೊ ಬೋಲ್ಡ್ ಸೀರೀಸ್ ನೋಡಿ. ರೈಟ್, ಇದೇ ಥರ ನಾವು ಒಂದೊಂದನ್ನು ಮೆನ್ಷನ್ ಮಾಡ್ತಾ ಹೋಗೋಣ. ಓಕೆ, ನಾನು ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಫಾರ್ ಎಕ್ಸಾಂಪಲ್ 0.2 ಸೆಂಟಿಮೀಟರ್ ಕೊಡ್ತೀನಿ. ನೀವು ಎಷ್ಟಾದರೂ ಕೊಡ್ಬೋದು, 5 pt 2 pt ಟ್ರೈ ಮಾಡಿ ನೋಡ್ಬೇಕು ನೀವು. ಇದು ನೆಕ್ಸ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕಾಲಮ್ ಬಂದಾಗ ನಾನು ಇಷ್ಟನ್ನು ಕಾಪಿ ಮಾಡ್ಕೋತೀನಿ, ಸೊ ನಮಗೆ ಅದು ಈಸಿಯಾಗಿರುತ್ತೆ. ಇವಾಗ ನಾನು ಡಿಫ್ರೆಂಟ್ ಸ್ಟೈಲ್ಸ್ನ ಹೇಳ್ತಾ ಹೋಗ್ತೀನಿ. ದ ಫಸ್ಟ್ ಸ್ಟೈಲ್ ಇಸ್ ರೋಮನ್ ಫ್ಯಾಮಿಲಿ ಅನ್ನೋ ಒಂದು ಸ್ಟೈಲ್ಗೆ ಕಮಾಂಡ್ ಬಂದ್ಬಿಟ್ಟು /rm family. ಆ ಫ್ಯಾಮಿಲಿದು ನೇಮ್ ಏನು, ಆ ಸ್ಟೈಲ್ ನೇಮ್ ಏನಂದರೆ ರೋಮನ್ ಫ್ಯಾಮಿಲಿ. ಓಕೆ, ರೋಮನ್ ಫ್ಯಾಮಿಲಿ. ಆ್ಯಂಡ್ ಸೊ ನನಗೇನು ಬೇಕು, RM ಫ್ಯಾಮಿಲಿ ಬೀಮರ್. ಓಕೆ, ನೋಡಿ ಇವಾಗ ರೋಮನ್ ಫ್ಯಾಮಿಲಿ ಯಾವ ರೀತಿಯಾಗಿ ಬರುತ್ತೆ ನೋಡಿ. ಇದು ರೋಮನ್ ಫ್ಯಾಮಿಲಿ. ಈ ಫಾಂಟ್ ಹೆಸರೇನು, ಈ ಫಾಂಟ್ ಸ್ಟೈಲ್ ಹೆಸರು ಏನಂದರೆ ರೋಮನ್ ಫ್ಯಾಮಿಲಿ. ಓಕೆ, ಅದಕ್ಕೆ ಕಮಾಂಡ್ /rm family. ದ ನೆಕ್ಸ್ಟ್ ಫಾಂಟ್ ಸ್ಟೈಲ್ ಇಸ್ sans serif family. ಅದಕ್ಕೆ ಕಮಾಂಡ್ /sf family. /sf family ಅದದ್ದು ಹೆಸರು sans serif.
ಇದೆಲ್ಲ ತುಂಬ ಇಂಪಾರ್ಟೆಂಟು. ಸ್ಯಾನ್ಸ್ ಸೆರಿಫ್ ಫ್ಯಾಮಿಲಿ, ವಾಟ್ ಇಸ್ ದ ಕಮಾಂಡ್? /SF ಫ್ಯಾಮಿಲಿ. ನಾನು ಇವಾಗ ಭೀಮನ್ ಅನ್ನೋ ವರ್ಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ಯಾನ್ಸ್ ಸೆರಿಫ್ ಫ್ಯಾಮಿಲಿ. ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೇಕು ನಿಮಗೆ, ನಾರ್ಮಲ್ಗೂ ರೋಮನ್ ಫ್ಯಾಮಿಲಿಗೂ ಸ್ಯಾನ್ಸ್ ಸೆರಿಫ್ ಫ್ಯಾಮಿಲಿಗೂ. ನೆಕ್ಸ್ಟ್, ದ ನೆಕ್ಸ್ಟ್ ಸ್ಟೈಲ್ ಇಸ್ ಟೈಪ್ರೈಟರ್ ಫ್ಯಾಮಿಲಿ. ದ ನೆಕ್ಸ್ಟ್ ಫಾಂಟ್ ಸ್ಟೈಲ್ ಇಸ್ ಟೈಪ್ರೈಟರ್ ಫ್ಯಾಮಿಲಿ. ಅದಕ್ಕೆ ಕಮಾಂಡ್ /text ತ್ರಿಬಲ್ ಟಿ. ಅದರದ್ದು ನೇಮ್ ಬಂದ್ಬಿಟ್ಟು ಟೈಪ್ ರೈಟರ್ ಫ್ಯಾಮಿಲಿ. typewriter family and /text /T Beamer. ಓಕೆ, ನೋಡಿ ಡಿಫ್ರೆನ್ಸು ಟೈಪ್ರೈಟರ್ ಫ್ಯಾಮಿಲಿ ಹೇಗಿದೆ ಅಂತ ನೋಡಿ, ಅಬ್ಸರ್ವ್ ಮಾಡಿ. ದ ನೆಕ್ಸ್ಟ್ ಥಿಂಗ್ ಇಸ್ ಮೀಡಿಯಮ್ ಸೀರೀಸ್ ಅಂತ ಒಂದು ಬರುತ್ತೆ. ಅದಕ್ಕೆ ಕಮಾಂಡ್ ಟೆಕ್ಸ್ಟ್ ಎಮ್ ಡಿ. ಆ ಫಾಂಟ್ದು ನೇಮ್ ಏನಂದರೆ, ಆ ಫಾಂಟ್ ಸ್ಟೈಲ್ದು ನೇಮ್ ಮೀಡಿಯಮ್ ಸೀರೀಸ್. ಇದಕ್ಕೆ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಬರುತ್ತೆ ಅಂತ. ನೀವು ಯಾವುದಾದ್ರೂ 5ನ ನೀವು ಕಲ್ತ್ಕೊಂಡ್ರೂ ಸಾಕಾಗುತ್ತೆ ಎಕ್ಸಾಮಲ್ಲಿ. ಬಟ್ ಮೇ ಬಿ ಎಕ್ಸ್ಟರ್ನಲ್ ನಿಮಗೆ ಇನ್ನೂ ಒಂದು 2-3 ಕೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ದಿಸ್ ಇಸ್ ಕಾಲ್ಡ್ ಮೀಡಿಯಮ್ ಸೀರೀಸ್. ಓಕೆ, ದ ನೆಕ್ಸ್ಟ್ ಫಾಂಟ್ ಸ್ಟೈಲ್ ಇಸ್ ಬೋಲ್ಡ್ ಸೀರೀಸ್. ಆಲ್ರೆಡಿ ಮಾಡಿದ್ದೀವಿ. ಅಪ್ರೈಟ್ ಶೇಪ್ ಅಂತ ಒಂದು ಬರುತ್ತೆ. ಟೆಕ್ಸ್ಟ್ UP. ದ ಕಮಾಂಡ್ ಇಸ್ ಟೆಕ್ಸ್ಟ್ UP. ದ ಫಾಂಟ್ ಸ್ಟೈಲ್ ನೇಮ್ ಇಸ್ ಅಪ್ರೈಟ್ ಶೇಪ್. ಅಪ್ರೈಟ್ ಶೇಪ್. ನೋಡಿ, ಈ ಕಡೆ ಬರೀತಿರೋದೆಲ್ಲ ಆ ಫ್ಯಾಮಿಲಿ, ಆ ಫಾಂಟ್ ಸ್ಟೈಲ್ದು ನೇಮ್, ಅದು ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಅಪ್ರೈಟ್ ಶೇಪ್ ಆ್ಯಂಡ್ /text UP. ನೋಡಿ, ಅಪ್ರೈಟ್ ಶೇಪ್ ಇದರ ಹೆಸರು. ದ ನೆಕ್ಸ್ಟ್ ಸ್ಟೈಲ್ ಇಸ್ ಇಟ್ಯಾಲಿಕ್. ನೀವು ಆಲ್ರೆಡಿ ಮಾಡಿದ್ದೀರಾ, ಬಟ್ ನಾನು ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಿ. ಟೆಕ್ಸ್ಟ್ IT ಇಟ್ಯಾಲಿಕ್ ಶೇಪ್. ಯೂಶಲಿ ಇಟ್ಯಾಲಿಕ್ ಎಂಫಸೈಸ್ ಎಲ್ಲದಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಇಟ್ಯಾಲಿಕ್ ಶೇಪ್ ಆ್ಯಂಡ್ /text IT. ಇಟ್ಯಾಲಿಕ್. ಇದು ಇಟ್ಯಾಲಿಕ್ಗೆ ನೀವು ಇದು ಮಾಡಿದಿರಾ, ಎಂಫಸೈಸ್ ಕೂಡ ಮಾಡಿದಿರಾ, ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನಾನು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ನೀವು ಎಂಫಸೈಸ್ ಮಾಡಿದಿರಲ್ಲ, EMPH, ಅದು ಕೂಡ ಇಟ್ಯಾಲಿಕ್ ಬರೋಕ್ಕೆ. ಸೊ ಇದ್ರದ್ದು ನೇಮ್ ಎಂಫಸೈಸ್ಡ್. ಆಲ್ಮೋಸ್ಟ್ ಸೇಮ್ ಅಲ್ವಾ? ಚೂರು ಸ್ವಲ್ಪ ಡಿಫ್ರೆನ್ಸ್ ಕಾಣ್ಬೋದು ನಿಮಗೆ. ಇಲ್ಲ, ಆಲ್ಮೋಸ್ಟ್ ಸೇಮ್. ಎಂಫಸೈಸ್ಡ್ ಆ್ಯಂಡ್ ಇಟ್ಯಾಲಿಕ್ ಶೇಪ್ ಆರ್ ಆಲ್ಮೋಸ್ಟ್ ಸೇಮ್. ನೆಕ್ಸ್ಟ್ ಇಟ್ಯಾಲಿಕ್ ಶೇಪ್ ಆಯಿತು. ಇಟ್ಯಾಲಿಕ್ ಶೇಪ್. ನೆಕ್ಸ್ಟ್ ವಿಲ್ ಸಿ ಸ್ಲ್ಯಾಂಟೆಡ್ ಶೇಪ್ ಅಂತ ಒಂದು ಕಮಾಂಡ್ ಇದೆ. ಟೆಕ್ಸ್ಟ್ SL ಸ್ಲ್ಯಾಂಟೆಡ್ ಶೇಪ್. ಇದರ ಹೆಸರು ಸ್ಲ್ಯಾಂಟೆಡ್ ಶೇಪ್. ನೋಡಿ, ಇದು ಕೂಡ ಆಲ್ಮೋಸ್ಟ್ ಸೇಮ್. ಇವು 3 ಕೂಡ ಸೇಮ್. ಇಟ್ಯಾಲಿಕ್, ಎಂಫಸೈಸ್ಡ್, ಸ್ಲ್ಯಾಂಟೆಡ್ ಶೇಪ್. ನೀವು 3 ಯೂಸ್ ಮಾಡಿದ್ರು ಒಂದೇ ರೀತಿಯಾಗಿ ಬರುತ್ತೆ. ದ ನೆಕ್ಸ್ಟ್ ಇಸ್ ಸ್ಮಾಲ್ ಕ್ಯಾಪ್ಸ್ ಶೇಪ್ ಅಂತ ಒಂದು ಬರುತ್ತೆ. ಟೆಕ್ಸ್ಟ್ SC ಸ್ಮಾಲ್ ಕ್ಯಾಪ್ಸ್ ಶೇಪ್. ದ ಫಾಂಟ್ ಸ್ಟೈಲ್ ನೇಮ್ ಇಸ್ ಸ್ಮಾಲ್ ಕ್ಯಾಪ್ಸ್ ಶೇಪ್. ದ ಕಮಾಂಡ್ ಇಸ್ /text SC. ನೋಡ ಇದು ಯಾವ ರೀತಿಯಾಗಿ ಬರುತ್ತೆ ನೋಡಿ. ಎಲ್ಲ ಕ್ಯಾಪಿಟಲ್ಸ್ ತಗೊಳುತ್ತೆ. ನೀವು ಸ್ಮಾಲ್ ಕೊಟ್ಟರು ಕೂಡ ಅದು ಕ್ಯಾಪಿಟಲ್ಸ್ ತಗೊಳುತ್ತೆ. ಯಾವುದು? ಸ್ಮಾಲ್ ಕ್ಯಾಪ್ಸ್ ಶೇಪ್ ಅನ್ನುವಂಥ ಒಂದು ಕಮಾಂಡ್, ರೈಟ್. ನೆಕ್ಸ್ಟ್ ಟೆಕ್ಸ್ಟ್ ನಾರ್ಮಲ್ ಅಂತ ಒಂದು ಕಮಾಂಡ್ ಇದೆ. /text ನಾರ್ಮಲ್. ಆ ಫಾಂಟ್ ಸ್ಟೈಲ್ ನೇಮ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಫಾಂಟ್ ಅಂತ. ಅಂದರೆ ಈ ಟೆಕ್ಸ್ಟ್ ಬುಕ್ಸಲ್ಲಿ ಯೂಶ್ವಲಿ ಇದೆ ಅನಿಸುತ್ತೆ. /text ನಾರ್ಮಲ್. ವಿಲ್ ಸಿ ಇದು ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ. ಇದು ಯೂಶ್ವಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ಆಗಲಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಆರ್ಟಿಕಲ್ಸ್ ಎಲ್ಲದನ್ನು ಡಾಕ್ಯುಮೆಂಟ್ ಫಾಂಟಲ್ಲೇ
ಟೈಪ್ ಮಾಡ್ತಾರೆ. ನೀವು ಪ್ರಾಜೆಕ್ಟ್ ಟೈಪ್ ಮಾಡುವಾಗ ಯಾವುದೇ ರೀತಿಯಾದಂಥ ಶೇಪ್ಸ್ ಏನು ಸ್ಟೈಲ್ಸ್ ಏನು ಕೊಡಬೇಡಿ. ಡಿಫಾಲ್ಟಾಗಿ ಅದು ನಾರ್ಮಲ್ ಸ್ಟೈಲ್ನೇ ತಗೊಳುತ್ತೆ. ಓಕೆ, ಡಿಫಾಲ್ಟ್ ಇದೆಲ್ಲ ತಿಳ್ಕೊಂಡಿರ್ಬೇಕು ಅಷ್ಟೇ ನೀವು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನು ತುಂಬ ಇಂಪಾರ್ಟೆಂಟ್ ಈ ಟಾಪಿಕ್. ಐ ಥಿಂಕ್ ಲಾಸ್ಟ್ ಅಂಡರ್ಲೈನ್. ಈ ಫಾಂಟ್ ಸ್ಟೈಲ್ ನೇಮ್ ಕೂಡ ಅಂಡರ್ಲೈನೇ. ನಿಮಗೆ ಅಂಡರ್ಲೈನ್ ಆಗಿ ಬರುತ್ತೆ ಯಾವುದೇ ಒಂದು ವರ್ಡ್ ನೀವು ಟೈಪ್ ಮಾಡಿದ್ರೆ. ನೋಡಿ ಈ ಥರ ಐ ಥಿಂಕ್ 12 ಟೈಪ್ಸ್ ಆಫ್ ಸ್ಟೈಲ್ಸ್ನ ನೀವು ನೋಡಿದ್ದೀರಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್. ಯಾವ್ಯಾವ ಸ್ಟೈಲ್ ನೇಮ್ಗೆ ಯಾವ್ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಓಕೆ, 12 ಟೈಪ್ಸ್. ಅದರಲ್ಲಿ 3 ಸಿಮಿಲರ್: ಇಟಾಲಿಕ್, ಎಂಫೋಸೈಸ್ಡ್ ಆ್ಯಂಡ್ ಸ್ಲ್ಯಾಂಟೆಡ್ ಶೇಪ್ ಆರ್ ಸಿಮಿಲರ್. ಸೊ ನೀವು ಎಕ್ಸಾಮಲ್ಲಿ ಈ ರೀತಿಯಾಗಿ ಮಾಡಬೇಕು. ನಿಮ್ಗೆ ಯಾವ ವರ್ಡ್ ಕೊಡ್ತಾರೆ ನೋಡಿ, ಆ ವರ್ಡ್ನ ಮಾತ್ರ ಇಲ್ಲಿ ಚೇಂಜ್ ಆಗುತ್ತೆ. ನಾನು ಬೀಮರ್ ಅನ್ನೋ ವರ್ಡ್ ತೊಗೊಂಡಿದ್ದೀನಿ. ಅವ್ರ ಪ್ರೆಸೆಂಟೇಷನ್ ಅಂತ ಕೇಳ್ಬೋದು, ಲೇಟೆಕ್ ಅಂತ ಕೇಳ್ಬೋದು. ಯಾವ ವರ್ಡ್ ಕೇಳಿದ್ರೆ ಆ ವರ್ಡ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ರೈಟ್, ನೆಕ್ಸ್ಟ್ ನಾವು ಟೆಕ್ಸ್ಟ್ ಕಲರ್ನ ನೋಡೋಣ. ಯಾವ ರೀತಿಯಾಗಿ ಟೆಕ್ಸ್ಟ್ ಕಲರ್ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ಅದು ನ್ಯೂ ಡಾಕ್ಯುಮೆಂಟ್ ಒಳಗಡೆ ಮಾಡಿ ತೋರಿಸ್ತೀನಿ. ಸೊ ಡಾಕ್ಯುಮೆಂಟ್ ಕ್ಲಾಸ್ ಬೀಮರ್ /use theme. For a change, let me use the theme. Cambridge US use ಮಾಡೋಣ. Cambridge US /begin document /begin frame. ಓಕೆ, ದ ಫ್ರೇಮ್ ಟೈಟಲ್ ನಾನು ಇವಾಗ ಡಿಫ್ರೆಂಟ್ ಟೆಕ್ಸ್ಟ್ ಕಲರ್ಸ್ ಹೇಗೆ ಚೇಂಜ್ ಮಾಡೋದು ಒಂದೊಂದು ಟೆಕ್ಸ್ಟ್ಗೆ ಅಂತ ನೋಡೋಣ. ನಾನು ಇಲ್ಲಿ ಫ್ರೇಮ್ ಟೈಟಲ್ನ ಡಿಫರೆಂಟ್ ಟೆಕ್ಸ್ಟ್ ಕಲರ್ಸ್ ಅಂತ ಕೊಡ್ತೀನಿ. ನಾನಿವಾಗ ಚೂಸ್ ಮಾಡ್ಕೊಳ್ಳೋಂಥ ಒಂದು ಸೆಂಟೆನ್ಸ್, ಮ್ಯಾಥಮ್ಯಾಟಿಕ್ಸ್ ಇಸ್ ದಿ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಒಂದು ಸೆಂಟೆನ್ಸ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ರೈಟ್. ನಾನು ಕೇಂಬ್ರಿಡ್ಜ್ ಯೂಸ್ ಮಾಡೋದ್ರಿಂದ ಈ ಥರ ನಿಮಗೆ ಡಿಫ್ರೆಂಟಾಗಿ ಫಾಂಟ್ ಅದು ಫ್ರೇಮ್ ಕಾಣಿಸ್ತಿದೆ, ನೋಡ್ಬೋದು ನೀವು. ರೈಟ್, ನಾನು ಯೂಸ್ ಮಾಡಿರೋಂಥದ್ದು ಸೆಂಟೆನ್ಸ್, ಮ್ಯಾಥಮೆಟಿಕ್ಸ್ ಇಸ್ ದಿ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ಸ್. ಈಗ ಈ ಸೆಂಟೆನ್ಸ್ ಪೂರ್ತಿ ನಾನು ಕಲರ್ ಚೇಂಜ್ ಮಾಡಬೇಕು. ಹೇಗಂದರೆ ನೋಡಿ, ಕಮಾಂಡ್ ಬಂದುಬಿಟ್ಟು ಟೆಕ್ಸ್ಟ್ ಕಲರ್ ನಾನು ಫಸ್ಟು ಬ್ಲೂ ಯೂಸ್ ಮಾಡ್ತೀನಿ. ಬ್ಲೂ ನೋಡೋಣ ಹೇಗೆ ಬರುತ್ತೆ ಅಂತ. ಸಾರಿ ದರ್ ಇಸ್ ಅ ಮಿಸ್ಟೇಕ್. ಓಕೆ, ನೋಡಿ ಇಲ್ಲಿ ಇದಕ್ಕೊಂದು ಬ್ರ್ಯಾಕೆಟ್ ತೊಗೋಬೇಕು ನೀವು. ಫುಲ್ ಸೆಂಟೆನ್ಸ್ಗೆ ಒಂದು ಬ್ರ್ಯಾಕೆಟ್ ಯೂಸ್ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ ಕಮಾಂಡು. /ಟೆಕ್ಸ್ಟ್ ಕಲರ್ ಬ್ಲೂ ಆ್ಯಂಡ್ ವಿತಿನ್ ಫ್ಲಾರ್ ಬ್ರ್ಯಾಕೆಟ್ಸ್ ಯಾವ ಸೆಂಟೆನ್ಸ್ ಅಥವಾ ಯಾವ ವರ್ಡ್ ನೀವು ಕಲರ್ ಚೇಂಜ್ ಮಾಡಬೇಕು ಅಂದ್ಕೊತಾ ಇದ್ದೀರೋ ಅದು. ನೋಡಿ, ಫುಲ್ ಕಲರ್ ಚೇಂಜ್ ಆಯಿತು. ಓಕೆ, ನೆಕ್ಸ್ಟ್ ಅದೇ ಥರ ನಾನು ಇನ್ನೊಂದು ಕಲರ್ ಯೂಸ್ ಮಾಡ್ತೀನಿ. /ಟೆಕ್ಸ್ಟ್ ಕಲರ್ ಗ್ರೀನ್ ಯೂಸ್ ಮಾಡ್ತೀನಿ. ದ ಸೇಮ್ ಸೆಂಟೆನ್ಸ್ ನಾನು ಯೂಸ್ ಮಾಡ್ತೀನಿ. ಈ ಸೆಂಟೆನ್ಸ್ನ ನಾನು ಕಾಪಿ ಮಾಡ್ಕೊತೀನಿ ಸೊ ದಟ್ ನನಗೆ ಈಸಿ ಆಗುತ್ತೆ. ಯು ಶುಡ್ ಸಿ. ಸಾರಿ, ನಾನಿಲ್ಲಿ ಡಬಲ್ ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ದೀನಿ. ರೈಟ್, ನೋಡಿ ಗ್ರೀನ್. ನೆಕ್ಸ್ಟ್ ನಿಮಗಿಲ್ಲೂ ಅಷ್ಟೇ ಗ್ಯಾಪ್ ಏನಾದರೂ ಜಾಸ್ತಿ ಬೇಕು ಅಂದರೆ ಯೂಸ್ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ 5 PT ಅಂತ ಯೂಸ್ ಮಾಡ್ತೀನಿ ನಾನು. ನೋಡೋಣ ಎಷ್ಟು ಗ್ಯಾಪ್ ಬರುತ್ತೆ. ನೋಡಿ, ಗ್ಯಾಪ್ ಚೇಂಜ್ ಆಯ್ತಲ್ವಾ. ಸೊ ನೀವು ಈ ಥರ ಗ್ಯಾಪ್ ಕೂಡ ಚೇಂಜ್ ಮಾಡ್ಕೋಬೋದು. ನಿಮಗೆ ಎಷ್ಟು ಗ್ಯಾಪ್ ಬೇಕಾದರೂ ಕೊಡ್ಬೋದು ಒಂದು ಲೈನಿಂದ ಇನ್ನೊಂದು ಲೈನ್ಗೆ. ರೈಟ್, ಈಗ ಬ್ಲೂ ಆಯಿತು, ಗ್ರೀನ್ ಆಯಿತು. ದ ನೆಕ್ಸ್ಟ್ ಕಲರ್ ಐ ಆಮ್ ಯೂಸಿಂಗ್ ಇಸ್
ಟೆಕ್ಸ್ಟ್ ಕಲರ್ ಎಲ್ಲೋ. ಈ ಥರ ನಿಮಗೆ ಯಾವ ಸೆಂಟೆನ್ಸ್ ಕೇಳಿದ್ರು ನೀವು ಮಾಡೋಕ್ಕೆ ರೆಡಿ ಇರಬೇಕು. ಇಲ್ಲ ನಾನು ಮ್ಯಾಥಮೆಟಿಕ್ಸ್ ಇಸ್ ದ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ಸ್, ಅವ್ರು ನಿಮಗೆ ಬೀಮರ್, ಲೇಟೆಕ್, ಪ್ರೆಸೆಂಟೇಷನ್ ಏನಾದರೂ ಒಂದು ಸೆಂಟೆನ್ಸ್ ಕೊಡ್ಬೋದು. ನೀವು ಅದಕ್ಕೆ ಕಲರ್ಸ್ ಚೇಂಜ್ ಮಾಡಿ ಮಾಡಿ ತೋರಿಸ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಇಸ್ ಎಲ್ಲೋ, ರೈಟ್. ನೆಕ್ಸ್ಟ್ ಐ ಥಿಂಕ್ 5 to 6 ಕಲರ್ಸ್ ಇದೆ. ಬ್ಯಾಕ್ ಸ್ಲ್ಯಾಶ್ ಟೆಕ್ಸ್ಟ್ ಕಲರ್ ಎಲ್ಲೋ ಆದಮೇಲೆ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಆರೆಂಜ್. ಎಲ್ಲೋ ಆರೆಂಜ್. ನೆಕ್ಸ್ಟ್ ಬ್ಯಾಕ್ ಸ್ಲ್ಯಾಶ್ ಟೆಕ್ಸ್ಟ್ ಕಲರ್ ನಾನು ರೆಡ್ ತಗೋತೀನಿ. ರೆಡ್, ಸಾರಿ ರೆಡ್ ಆಯಿತು. ನೆಕ್ಸ್ಟ್ ವೈಲೆಟ್ ಟ್ರೈ ಮಾಡೋಣ. ಟೆಕ್ಸ್ಟ್ ಕಲರ್ ವೈಲೆಟ್, VIOLET, violet. Next ಬ್ಯಾಕ್ ಸ್ಲ್ಯಾಶ್ ಟೆಕ್ಸ್ಟ್ ಕಲರ್ ಆಲಿವ್ ಯೂಸ್ ಮಾಡೋಣ. ಇದು ಅಷ್ಟೇ, ನಿಮ್ಗೆ ಒಂದು 3 to 4 ಕಲರ್ಸ್ ಎಕ್ಸಿಕ್ಯೂಟ್ ಮಾಡಿ ಅಂತ ಕೇಳ್ತಾರೆ. ನೀವು ಯಾವ ಸೆಂಟೆನ್ಸ್ ಕೇಳಿದಾರೋ ಆ ಸೆಂಟೆನ್ಸ್ಗೆ ನೀವು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೋದು. ವೈಲ್ ಓಕೆ. ಸೊ ನಾನು ಆಲ್ಮೋಸ್ಟ್ 7 ಕಲರ್ಸ್ನ ನಿಮಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ದೀನಿ. ಬೇಕಾದ್ರೆ ಇನ್ನೂ ಡಿಫ್ರೆಂಟ್ ಟ್ರೈ ಮಾಡಿ. ಅಟ್ಮೋಸ್ಟ್ ನಿಮ್ಮ ಸಿಲೆಬಸ್ಗೆ ಇಷ್ಟು ಸಾಕು. ಓಕೆ, ಈಗ ಈ ಪೂರ್ತಿ ಇದೆ ಅಲ್ವಾ, ಈಗ ಈ ಪೂರ್ತಿ ಔಟ್ಪುಟ್ ನಿಮಗೆ ಇಷ್ಟು ಬಂದಿದೆ. ಇಷ್ಟು 7 ಸೆಂಟೆನ್ಸ್ ಬಂದಿದೆ. ಈ 7 ಸೆಂಟೆನ್ಸು ನಾನು ಅಟ್ ಎ ಟೈಮ್ ಲಾರ್ಜ್ ಮಾಡಬೇಕು. ಅಟ್ ಎ ಟೈಮ್ ನನಗೆ ಇದು ತುಂಬ ದೊಡ್ಡದಾಗಿ ಕಾಣಬೇಕು. ವರ್ಡ್ಸ್ ಎಲ್ಲ ಪ್ರತಿಯೊಂದು ದೊಡ್ಡದಾಗಿ ಕಾಣಬೇಕು. ಹೇಗೆ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ಒಂದು ಬ್ರ್ಯಾಕೆಟ್ಸ್ ಓಪನ್ ಮಾಡ್ಕೊಳ್ಳಿ. ಬ್ಯಾಕ್ ಸ್ಲ್ಯಾಶ್ ನನಗೆ ಲಾರ್ಜ್ ಆಗಬೇಕಲ್ಲ, ನಾನು ಆಗಲೇ ಮಾಡಿದ್ದೀನಿ ಡಿಫ್ರೆಂಟ್ ಫಾಂಟ್ ಸೈಜಸ್, ಲಾರ್ಜ್ ಯೂಸ್ ಮಾಡ್ತೀನಿ. ಓಕೆ, ಆಮೇಲೆ ನನಗೆ ಎಲ್ಲಿಗೆ ಎಂಡ್ ಆಗಬೇಕು ಆ ಲಾರ್ಜ್ ಅನ್ನೋದು ಇಲ್ಲಿ ಎಂಡ್ ಆಗಬೇಕಲ್ವಾ. ಸೊ ಇಲ್ಲೊಂದು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಅದು ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ಅಟ್ ಎ ಟೈಮ್ ಪ್ರತಿಯೊಂದು ಸೆಂಟೆನ್ಸು ಲಾರ್ಜ್ ಆಯಿತು. ಅದೇ ಥರ ನೀವಿಲ್ಲಿ ಲಾರ್ಜ್ ಬದಲು ಬ್ಯಾಕ್ ಸ್ಲ್ಯಾಶ್ ಯೂಸ್ ಮಾಡ್ಬೋದು. ನೋಡಿ ಹೇಗೆ ಬರುತ್ತೆ ಅಂತ. ನೋಡಿದ್ರಲ್ಲ, ಎಷ್ಟು ದೊಡ್ಡದಾಗಿ ಬರ್ತಿದೆ. ಬಟ್ ನಿಮ್ಗೆ ಏನಾಗ್ತಿದೆ, ಇಲ್ಲಿ ಜಸ್ಟ್ 4 ಕಲರ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ. ನೆಕ್ಸ್ಟ್ ಕಲರ್ ಎಕ್ಸಿಕ್ಯೂಟ್ ಆಗ್ತಿಲ್ಲ. ಅದಕ್ಕೆ ನಾನು ಹೇಳ್ಕೊಟ್ಟಿದ್ದಲ್ಲ ನಿಮ್ಗೊಂದು ಕಮಾಂಡ್, ಆ ಕಮಾಂಡ್ ಯೂಸ್ ಮಾಡ್ಬೇಕು ಅವಾಗ. ನೋಡಿ, ಇಲ್ಲಿ ಬಿಗಿನ್ ಫ್ರೇಮ್ ಆದಮೇಲೆ ಅಲೋ ಫ್ರೇಮ್ ಬ್ರೇಕ್ಸ್. ಓಕೆ, ಇವಾಗ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ನಿಮಗೆ ನೀಟಾಗಿ ಎಕ್ಸಿಕ್ಯೂಟ್ ಆಗ್ತಿದೆ. ಓಕೆನಾ. ಯಾವಾಗ ಅಲೋ ಫ್ರೇಮ್ ಬ್ರೇಕ್ಸ್ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಾ? ನಿಮ್ಗೆ ಯಾವಾಗ ಸೆಂಟೆನ್ಸಸ್ ಕಟ್ ಆಗ್ತಿದೆ, ಒಂದು ಫ್ರೇಮಲ್ಲೇ ಕಟ್ ಆಗ್ತಿದೆ ಅನ್ನೋವಾಗ ಹಲೋ ಫ್ರೇಮ್ ಬ್ರೇಕ್ಸ್ ಯೂಸ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಆಗುತ್ತೆ. ರೈಟ್. ನಂಗೆ ಇವಾಗ ಇದನ್ನೆಲ್ಲ ಯೂಸ್ ತೆಗೆದುಬಿಡ್ತೀನಿ. ಲಾರ್ಜೇ ಯೂಸ್ ಮಾಡೋಣ. ಬ್ಯಾಕ್ ಸ್ಲ್ಯಾಶ್ ಲಾರ್ಜ್. ರೈಟ್. ಓಕೆ, ನೆಕ್ಸ್ಟ್ ಇದೆಲ್ಲ ನನಗೆ ಫುಲ್ಲು ಬೋಲ್ಡಾಗಿ ಬರಬೇಕು. ಅದು ಕೂಡ ಯೂಸ್ ಮಾಡ್ಬೋದು. ನೋಡಿ, ಬ್ಯಾಕ್ ಸ್ಲ್ಯಾಶ್ ಟೆಕ್ಸ್ಟ್ IT ಯೂಸ್ ಮಾಡಬೇಕಂದ್ರೆ ನೀವು ಈ ರೀತಿಯಾಗಿ ಯೂಸ್ ಮಾಡಿದ್ರೆ ಬರುತ್ತೆ. ಟೆಕ್ಸ್ಟ್ IT ಆದಮೇಲೆ ಒಂದು ಬ್ರಾಕೆಟ್ ಯೂಸ್ ಮಾಡಿ, ಅದಾದಮೇಲೆ ಇಲ್ಲೊಂದು ಬ್ರಾಕೆಟ್ನ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ನಾನು ಇನ್ನೊಂದು ಸ್ವಲ್ಪ ಬಿಯಾಂಡ್ ಹೋಗ್ತಾ ನಿಮ್ಮ ಸಿಲೆಬಸಲ್ಲಿ ಇಷ್ಟಲ್ಲ ಇಲ್ಲ, ನಾನು ಸ್ವಲ್ಪ ನಿಮಗೆ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಸಿಗಲಿ ಅಂತ ಈ ರೀತಿಯಾಗಿ ಮಾಡ್ತಾ ಇರೋದು. ನೋಡೋಣ, ನಾನು ಇಲ್ಲೊಂದು ಲಾರ್ಜ್ ಟ್ರೈ ಮಾಡ್ತಾ ಇದ್ದೀನಿ. ಲಾರ್ಜ್ ಅಲಾಂಗ್ ವಿತ್ ನೋಡಿ ಈ ಥರ ಬರ್ತದೆ. ಓಕೆ, ಸೊ ನಾನು ಟ್ರೈ ಮಾಡಿದ್ದು ಇಷ್ಟೊತ್ತು ನೋಡಿದ್ದೀರಾ ಅನ್ಕೋತೀನಿ, ಅರ್ಥ ಆಗಿರ್ಬೋದು. ಟೆಕ್ಸ್ಟ್ IT ನಾನು ಹಾಗೆ ಟ್ರೈ ಮಾಡಿದೆ, ಬರಲಿಲ್ಲ. ಟೆಕ್ಸ್ಟ್ IT ಆದಮೇಲೆ ಒಂದು ಬ್ರಾಕೆಟ್ ಓಪನ್ ಮಾಡಿ, ನಂತರ ಒಂದು ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಈ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ದಟ್ ನನಗೆ ಈಸಿಯಾಗಿ ಟ್ಯಾಲಿಕ್ ಶೇಪ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಆ್ಯಂಡ್ ನನಗೆ ಲಾರ್ಜ್ ಕೂಡ ಅಷ್ಟೇ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಈವನ್ ಲಾರ್ಜ್ ಆಗು ಬರ್ತಿದೆ, ಇಟಾಲಸೈಸ್ಡಾಗೂ ಬರ್ತಾ ಇದೆ. ಓಕೆ, ಇಲ್ಲಿ ನೀವು BF ಕೂಡ ಯೂಸ್ ಮಾಡ್ಬೋದು. ಟೆಕ್ಸ್ಟ್ IT ಬದಲು ಟೆಕ್ಸ್ಟ್ BF, ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್ ಇದೆಯಲ್ಲ ಅವೆಲ್ಲ ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡ್ಬೋದು ನೀವು. ನೋಡಿ, ಬೋಲ್ಡಾಗೂ ಬರ್ತಿದೆ, ಲಾರ್ಜ್ ಆಗು ಬರ್ತಿದೆ. ಓಕೆ, ಐ ಥಿಂಕ್ ಯು ಪೀಪಲ್ ಗಾಟ್ ಇಟ್. ಸೊ ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡಿ. ಆಲ್ಮೋಸ್ಟ್ ವಿ ಆರ್ ಎಂಡ್ ವಿತ್ 85% ಆಫ್ ಬೀಮರ್ ಇಸ್ ಫಿನಿಶ್ಡ್. ಜಸ್ಟ್ ಒಂದು 10 to 15% ಇದೆ. ಲೈಕ್ ಬಿಬ್ಲಿಯೋಗ್ರಫಿ ಹೇಗೆ ಆ್ಯಡ್ ಮಾಡೋದು, ಥ್ಯಾಂಕ್ ಯು ಸ್ಲೈಡ್ ಹೇಗೆ ಆ್ಯಡ್ ಮಾಡೋದು, ದೆನ್ ಅದು ಬಿಟ್ಟರೆ ಸ್ವಲ್ಪ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡೋಣ ನಾವು.
ಓಕೆ